ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 4,000 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವ ಜಿಲ್ಲೆಗೆ ಎಷ್ಟು ಜನ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ಈಗ ಕೆಇದವರು ಅಫಿಷಿಯಲ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿರ್ತಾರ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಯಾವ ಜಿಲ್ಲೆಗೆ ಎಷ್ಟು ಅರ್ಜಿ ಬಂದಿವೆ, ಒಂದು ಹುದ್ದೆಗೆ ಎಷ್ಟು ಫೈಟ್ ಇರ್ತದೆ ಅಂತ ನೋಡ್ಕೊಂಡ್ ಬರೋಣ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಅದಕ್ಕೂ ಮೊದಲು ಪೊಲೀಸ್ ಕಾನ್ಸ್ಟೇಬಲ್, ಪಿಸಿ, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಇದ್ದಾನೆ ಕೇವಲ 250 ರೂಪಾಯಿಗೆ ಈ ಎರಡು ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಬರೀ ಕ್ವಶನ್ಸ್ ವಿತ್ ಆನ್ಸರ್ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಓದಕ್ಕೆ ಬಹಳ ಉಪಯುಕ್ತ ಇದೆ. ಬರೀ ಕ್ವಶನ್ಸ್ ವಿತ್ ಆನ್ಸರ್ ನ ಓದೋದ್ರಿಂದ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ ಅನ್ನು ಕೂಡ ನೀವು ಇಲ್ಲಿ ಕವರ್ ಮಾಡಬಹುದು. ಸ್ನೇಹಿತರೆ, ಇಲ್ಲಿ ನೋಡ್ಕೋಬಹುದು ಭಾರತ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಅದರ ಕಾರ್ಯಗಳಿಗೆ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಮಾಹಿತಿ ಓದಿರ್ತೀರಿ. ಈಗ ಎಕ್ಸಾಮ್ ಸಮೀಪ ಬಂದಾಗ ಬರೀ ಅದರ ವಿಧಿಗಳು ಮತ್ತು ಅದರ ಕಾರ್ಯ ಏನೈತೆ ಅಂತ ನೋಡ್ಕೊಳ್ಳಿ ಅಂತ ನಿಮಗೆ ಎಲ್ಲ ಹಿಂದೆ ಓದಿದ್ದು ನೆನಪಾಗ್ತದೆ. ಇದರಿಂದ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗ್ತದೆ. ರಿವಿಷನ್ ಪರ್ಪಸ್ ಮಾಡೋರಿಗೆ ಇದು ಬಹಳ ನೋಟ್ಸ್ ಉಪಯುಕ್ತ ಆಗ್ತದೆ. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಿದ್ರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ಶಾರ್ಟ್ ನೋಟ್ಸ್ ಅಂದ್ರೆ ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಶಾರ್ಟ್ ನೋಟ್ಸ್ ಇರ್ತದ್ರಿ. ಅದೇ ರೀತಿ ನಿಮಗೆ ಇದರ ಜೊತೆ 6 to 10 ನೋಟ್ಸ್ ಇರುತ್ತೆ. ಪ್ಲಸ್ PSI, SD, FD ಅದು ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರುತ್ತೆ. ಇದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ 1 year ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಟಾಪಿಕ್ ಗೆ ಬರೋದಾದ್ರೆ, ಸ್ನೇಹಿತರೆ ನೀವೇನೇನು ನೋಡಾಕತ್ತಿರಲ್ಲ, ಇದು ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದಂತೆ ಬೆಂಗಳೂರು ನಗರಕ್ಕೆ ಅಥವಾ RPC ಅಂದ್ರ ನಾನ್ ಗೆ ಸಂಬಂಧಿಸಿದಂತೆ ಇರುವ ಹುದ್ದೆಗಳನ್ನ ನೋಡ್ಕೋರಿ. ಯಾಕಪ್ಪ ಈ ಹುದ್ದೆಗಳನ್ನ ನೋಡ್ಕೋರಿ ಅಂತ ಹೇಳಾಕತ್ತಿದ್ದು, ಇಲ್ಲಿ ಪಾಯಿಂಟ್ ಎಷ್ಟಿದೆ ಅಂತ ನೋಡ್ಕೋಬೇಕಂದ್ರ ಒಟ್ಟಾರೆಯಾಗಿ ಹುದ್ದೆಗಳನ್ನ ನೋಡಬೇಕಾಗ್ತದ. ಇಲ್ಲಿ ಬೆಂಗಳೂರು ನಗರಕ್ಕೆ ಅಂತ ಇರುವ ಹುದ್ದೆಗಳು ನೋಡ್ಕೋರಿ. ಒಟ್ಟಾರೆಯಾಗಿ 1990 ಅಂದ್ರೆ 1190. ಇದು ಏನೇನಪ್ಪಾ ಅಂದ್ರ ಸೇವಾ ನಿರತ ಹಿಡ್ಕೊಂಡ ಇರತ್ತ. ಪುರುಷರು ಮತ್ತು ಮಹಿಳೆಯರಿಗೆ ಇರುವ ಒಟ್ಟು ಹುದ್ದೆಗಳು ಎಷ್ಟಪ್ಪಾ ಅಂದ್ರ 1990, 1990 ಹುದ್ದೆಗಳು ಖಾಲಿ ಇರ್ತಾವ. ಅದೇ ರೀತಿ ಪ್ರತಿಯೊಂದು ಡಿಸ್ಟಿಕ್ ಗೆ ಸಂಬಂಧಿಸಿದಂತೆ PDF ದಾಗ ಇರ್ತೈತಿ. ಇಲ್ಲಿ ನೋಡ್ರಿ, ಮೈಸೂರು ನಗರಕ್ಕೆ 46 ಪುರುಷರಿಗೆ, ಮಹಿಳೆಯರಿಗೆ 16, ಸೇವಾನಿರತ ಪುರುಷರಿಗೆ 5, ಅದೇ ರೀತಿ ಸೇವಾನಿರತ ಮಹಿಳೆಯರಿಗೆ 2 ಹುದ್ದೆಗಳು ಖಾಲಿ ಇರ್ತಾವ. ಇವ್ನು ಒಟ್ಟು ಸೇರಿಸ್ಕೊಂಡು ಆಮೇಲೆ ನೀವು ಇದನ್ನ ತೆಗಿಬೇಕಾಗ್ತದ. ಅಂದ್ರೆ ಒಂದು ಹುದ್ದೆಗೆ ಎಷ್ಟು ಫೈಟ್ ಇದೆ ಅಂತ ಹೇಳಿ. ಸ್ನೇಹಿತರೆ, ಹಾಗಿದ್ರೆ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದಂತೆ ನಾನ್ HK ಇದು ಕೇವಲ ನಾನ್ HK ಇದ್ರೆ HK ಇರಂಗಿಲ್ಲ. ನಾನ್ HK ಗೆ ಸಂಬಂಧಿಸಿದಂತೆ ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ, ಯಾವ ಡಿಸ್ಟಿಕ್ ಅಂತ ನೋಡಿದರೆ, ಸ್ನೇಹಿತರೆ ಇದು ಒಟ್ಟಾರೆಯಾಗಿ ಅರ್ಜಿ ಸಲ್ಲಿಸಿದವ್ರು ನಿಮ್ಗೆ ಇಂಪಾರ್ಟೆಂಟ್ ಆಗಲ್ಲ. ಇಲ್ಲಿ ಪೇಮೆಂಟ್ ಮಾಡ್ಬೇಕ್ರಿ. ಅರ್ಜಿ ಸಲ್ಲಿಸಿ ಪೇಮೆಂಟ್ ಮಾಡಿದ್ರೆ ಮಾತ್ರ ಅವರು ಎಕ್ಸಾಮ್ ಅನ್ನ ಬರೆಯಕ ಎಲಿಜಿಬಲ್ ರೀ. ಇಲ್ಲಾಂದ್ರೆ ಎಲಿಜಿಬಲ್ ಇಲ್ಲದೆ ಹಾಗೆ ಇತ್ತು. ಸ್ನೇಹಿತರೆ, ಇಲ್ಲಿ ನೋಡಿದ್ರೆ ನೆಕ್ಸ್ಟ್ ಈ ಮೊದಲಿಗೆ ಬಳ್ಳಾರಿ ಡಿಸ್ಟಿಕ್ ಗೆ ನೋಡೋಣ. ಬಳ್ಳಾರಿ ಡಿಸ್ಟಿಕ್ ಗೆ ಎಷ್ಟು ಜನ ಅರ್ಜಿಯನ್ನ ಸಲ್ಲಿಸ್ಯಾರಪ್ಪ ಅಂದ್ರ ನೋಡ್ರಿ, ಇಲ್ಲಿ 1998 ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸ್ಯಾರ. ಒಟ್ಟಾರೆಯಾಗಿ 8 ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸ್ಯಾರ. ನೆಕ್ಸ್ಟ್ ಬೆಂಗಳೂರು ಸಿಟಿ, ಅತ್ಯಂತ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಿದ್ದು ಎಲ್ಲಪ್ಪ ಅಂದ್ರ ಬೆಂಗಳೂರು ಸಿಟಿಯಾಗ 1990 ಹುದ್ದೆಗಳು, ಒಟ್ಟಾರೆಯಾಗಿರುವ ಹುದ್ದೆಗಳು ಖಾಲಿ ಇತ್ತು. ಹಾಗಿದ್ರೆ ಎಷ್ಟು ಜನ ಇದಕ್ಕೆ ಅರ್ಜಿ ಸಲ್ಲಿಸ್ಯಾರಪ್ಪ ಅಂದ್ರ ಇಲ್ಲಿ ನೋಡ್ಕೋರಿ, 2,12,037 ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸ್ಯಾರ. ಹಾಗಿದ್ರೆ ಇಲ್ಲಿ ಒಂದು ಹುದ್ದೆಗೆ ಎಷ್ಟು ಫೈಟ್ ಐತಪ್ಪ ಅಂದ್ರ 178 ಹುದ್ದೆ ಅಭ್ಯರ್ಥಿಗಳದ್ದು ಫೈಟ್ ಐತಿ. ಇಲ್ಲಿ ಪುರುಷರಿಗೆ ಬೇರೆ ಇರ್ತಾ, ಮಹಿಳೆಯರಿಗೆ ಬೇರೆ ಇರ್ತಾ. ಯಾಕಪ್ಪ ಅಂದ್ರೆ ಅವ್ರು ಎಲ್ಲ ಡೀಟೇಲ್ ಆಗಿ ಕೊಟ್ಟಿಲ್ಲ. ಸೊ ಅದಕ್ಕಾಗಿ 178 ನಾವು ಟೋಟಲ್ ಆಗಿ ಹಿಡ್ಕೊಂಡ್ರು ಕೂಡ ಇಲ್ಲಿ ಬೆಂಗಳೂರು ನಗರಕ್ಕೆ 178 ಅಂದ್ರೆ ಒಂದು ಹುದ್ದೆಗೆ 178 ಅಭ್ಯರ್ಥಿಗಳು ಫೈಟ್ ಅನ್ನ ನೀಡಾಕತ್ತಾರ. ಅದರಲ್ಲಿ ಸೇವಾನಿರತರು ಒಂದಿಷ್ಟು ಇರ್ತಾರ, ಅದೇ ರೀತಿ ಒಂದಿಷ್ಟು ಮಹಿಳೆಯರು ಕೂಡ ಇರ್ತಾರ. ಈ 178ರಾಗ ನೀವು ಎಕ್ಸಾಂಪಲ್ ತಗೊಂಡ್ರು ಕೂಡ ಇಲ್ಲಿ 78 ಜನದೊಳಗ ಅಂತ ತಿಳ್ಕೊರಿ. ಅಂದ್ರೆ ಟೋಟಲ್ ಆಗಿ 78 ಜನ ಅದಕ್ಕೆ ಏನಿದೆಯಲ್ಲ, ಈ ಮಹಿಳೆಯರದು ಮತ್ತು ಅದೇ ರೀತಿ ಸೇವಾನಿರತ ಅಭ್ಯರ್ಥಿಗಳನ್ನ ತೆಗೆದು ಬಿಡ್ರಿ. ಅಲ್ಲಿ ಉಳಿಯೋರು ಎಷ್ಟಪ್ಪ ಅಂದ್ರ 100 ಜನ ಅಭ್ಯರ್ಥಿಗಳು. ಏನು ಒಂದು ಹುದ್ದೆಗೆ 100 ಜನ ಅಂದ್ರೆ ಪುರುಷ ಅಭ್ಯರ್ಥಿಗಳನ್ನ ಹೇಳಾಕತ್ತಿದ್ದವು.
100 ಅಂದ್ರೆ ಡೈರೆಕ್ಟ್ ಆಗಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಕಡಿಮೆ ಅಂದ್ರೂ ಕೂಡ 100 ಪಾಯಿಂಟ್ ಇರುತ್ತೆ. 100 ಒಳಗ 50% ಬುಕ್ ಅನ್ನ ಹಿಡಿದಿರಂಗಿಲ್ಲ. ಅಂದ್ರೆ ಅದ ಸಿಲೆಬಸ್ ಏನೈತೆ ಅಂತಾನು ಗೊತ್ತಿರಂಗಿಲ್ಲ. ಸುಮ್ ಎಲ್ಲಾರು ಅಪ್ಲಿಕೇಶನ್ ಹಾಕ್ಯಾರ ಅಂತೇಳಿ ಅಪ್ಲಿಕೇಶನ್ ಹಾಕಿದವ್ರು ಇರ್ತಾರ. ಇನ್ನು 50% ಒಳಗ 30% ಏನಿರ್ತಲ್ಲ ಆಲ್ರೆಡಿ ಸ್ಟಡಿಯನ್ನ ಮಾಡಾಕತ್ತಿರ್ತಾರ. ಇನ್ನು 20% ಆಗಾಗ ಓದ್ತಿರ್ತಾರ. ಇದು ಈ 30% ನಿಮಗೆ ಏನಿದೆಲ್ಲ ರಿಯಲ್ ಪಾಯಿಂಟ್. ಅದ್ರೊಳಗೂ ಕೂಡ ಒಂದು 10% ಅಂತೂ ಒಂದಿಷ್ಟು ಅಭ್ಯರ್ಥಿಗಳು ಬೇಕು ಸಾಕು ಓದೋರು ಇರ್ತಾರ. ನಿಮ್ಗೆ ರಿಯಲ್ ಪಾಯಿಂಟ್ ಇರೋದು ಏನಪ್ಪಾ ಅಂದ್ರ ಒಂದು ಹುದ್ದೆಗೆ 20 ಅಭ್ಯರ್ಥಿಗಳು ಪಾಯಿಂಟ್ ಫಿಕ್ಸ್ ಇದ್ದೇ ಇರ್ತ್ರಿ. ಇಷ್ಟು 178ದಾಗ ರಿಯಲ್ ಪಾಯಿಂಟ್ ನಿಮ್ಗಿರೋದು ಕೇವಲ 20. ಅಂದ್ರೆ ಆಲ್ಮೋಸ್ಟ್ ಎಲ್ಲ 50 ಮೇಲೆ ಅಥವಾ 60 ಮೇಲೆ ಹೋಗುವ ಅಭ್ಯರ್ಥಿಗಳು ಎಷ್ಟು ಜನಪ್ಪ ಅಂದ್ರ 20 ಅಭ್ಯರ್ಥಿಗಳು ಕಡ್ಡಾಯವಾಗಿ ಇದ್ದೇ ಇರ್ತಾರ. 50 ಮೇಲೆ ಬರೋರು ನಾ ಆಲ್ರೆಡಿ ಹೇಳಿದೆ, ಅದು 30% ಏನೈತಲ್ಲ ಆ 30%. ಇನ್ನು ಅವ್ರು 50% ಏನೈತೆ ಅಭ್ಯರ್ಥಿಗಳು ಅವರು ಸುಮ್ ದೇವ್ರ ಅಂಕಿ ಹಾಕಿ ಬರೋರು ಇರ್ತಾರ. ಸೊ ಅದಕ್ಕಾಗಿ ರಿಯಲ್ ಪಾಯಿಂಟ್ ಇರೋದು ನಿಮಗೆ 20 ತಿಳ್ಕೊಂಡ್ರೆ ಓಕೆ. ನಾ ಬೇರೆ ಜಿಲ್ಲೆಗಳಿಗೆ ನೋಡೋಣ. ಬೆಂಗಳೂರು ಸಿಟಿಗೆ ಓಕೆ ನೋಡಿದ್ವಿ. ಈಗ ನೆಕ್ಸ್ಟ್ ಬೆಂಗಳೂರು ಡಿಸ್ಟಿಕ್ಗೆ 6434, ಚಿಕ್ಕಮಗಳೂರು ಡಿಸ್ಟಿಕ್ಗೆ 4022, ಇನ್ನು ಅದೇ ರೀತಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ ನೋಡೋದಾದ್ರೆ ಎಲ್ಲೈತಿ 3371, ಚಿಕ್ಕಮಗಳೂರು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ 3649. ನೆಕ್ಸ್ಟ್ ಇನ್ನ ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಡಿಸ್ಟಿಕ್ಗೆ 4033. ಇದಕ್ಕೆ ಇನ್ನೊಂದ್ ಸ್ವಲ್ಪ ಅರ್ಜಿ ಬರ್ಬೇಕಿದ್ರೆ ತುಂಬಾ ಕಡಿಮೆ ಪಾಯಿಂಟ್ ಐತಿ ಇದಕ್ಕೆ. ನೆಕ್ಸ್ಟ್ ದಾವಣಗೆರೆಗೆ ನೋಡೋದಾದ್ರೆ 2959, ಇನ್ನ ಗದಗ ಡಿಸ್ಟಿಕ್ಗೆ 4422, ಇನ್ನ ಹಾಸನ್ ಡಿಸ್ಟಿಕ್ಗೆ 4110, ಇನ್ನ ಹಾವೇರಿ ಡಿಸ್ಟಿಕ್ಗೆ 4265, ಹುಬ್ಬಳ್ಳಿ ಧಾರವಾಡ ಡಿಸ್ಟಿಕ್ಗೆ 15959. ಹಾಯೆಸ್ಟ್ ಇದಕ್ಕೆ ಪೋಸ್ಟ್ ಹಾಯೆಸ್ಟ್ ಬೆಂಗಳೂರು ಸಿಟಿಯನ್ನ ಬಿಟ್ರ ಇದಕ್ಕೆ ನೆಕ್ಸ್ಟ್ ಹಾಯೆಸ್ಟ್ ಬಂದಿದೆ. ಇನ್ನು ಅದೇ ರೀತಿ ಕೊಡಗು ಡಿಸ್ಟಿಕ್ಗೆ ನೋಡೋದಾದ್ರೆ 9763, ಇನ್ನ ಅದೇ ರೀತಿ ಕೋಲಾರ ಡಿಸ್ಟಿಕ್ಗೆ ನೋಡೋದಾದ್ರೆ 4644, ಇನ್ನ ಮಂಡ್ಯ ಡಿಸ್ಟಿಕ್ಗೆ ನೋಡೋದಾದ್ರೆ 10131, ಮಂಗಳೂರು ಸಿಟಿಗೆ 13356, ಮೈಸೂರು ಸಿಟಿಗೆ 8778, ಇನ್ನ ಅದೇ ರೀತಿ ಮೈಸೂರು ಡಿಸ್ಟಿಕ್ಗೆ 4689, ಇನ್ನ ರಾಯಚೂರು ಡಿಸ್ಟಿಕ್ಗೆ ನೋಡೋದಾದ್ರೆ 3763, ಇನ್ನ ಬೆಂಗಳೂರು ರೈಲ್ವೆದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ 2496. ಇನ್ನ ನೆಕ್ಸ್ಟ್ ರಾಯಚೂರು ಓಕೆ ಆಯ್ತು. ಶಿವಮೊಗ್ಗ ಡಿಸ್ಟಿಕ್ಗೆ 15237, ತುಮಕೂರು ಡಿಸ್ಟಿಕ್ಗೆ 5453, ಉಡುಪಿ ಡಿಸ್ಟಿಕ್ಗೆ 11182. ನೆಕ್ಸ್ಟ್ ಉತ್ತರ ಕನ್ನಡ ಅಥವಾ ಕಾರವಾರ ಡಿಸ್ಟಿಕ್ಗೆ 4187 ಅಭ್ಯರ್ಥಿಗಳು ಎಕ್ಸಾಮ್ ಅನ್ನ ಬರೆಯಾಕ ಎಲಿಜಿಬಲ್ ಅದಾರ್ರಿ. ಟೋಟಲ್ ಆಗಿ ಈಗ ಅರ್ಜಿಯನ್ನ ಸಲ್ಲಿಸಿದವರ ಸಂಖ್ಯೆಯನ್ನ ನೋಡಿದ್ರಿ ಸ್ನೇಹಿತರಲ್ಲಿ. ಕೆಲವೊಂದು ಹುದ್ದೆಗಳಿಗೆ ಸ್ವಲ್ಪ ವೇರಿಯೇಷನ್ ಆಗಿ ಪಾಯಿಂಟ್ ಇರೋದ. ರಿಯಲ್ ಪಾಯಿಂಟ್ ಅನ್ನು ನೋಡ್ಕೋಬೇಕು ನೀವು. ಅಲ್ಲಿ ರಿಯಲ್ ಪಾಯಿಂಟ್ ಇರೋದು 10 ಇಂದ 20% ಮಾತ್ರ ಇರ್ತತಿ. ಅದ್ರ ಮೇಲೆ ಫೋಕಸ್ ಮಾಡಿ ಸ್ಟಡಿಯನ್ನ ಮಾಡ್ರಿ. ಇದು ಸ್ನೇಹಿತರೆ ನಿಮಗೇನಾದ್ರೂ ಸಿಲೆಬಸ್ ಅಲ್ಲಿರೋ ಶಾರ್ಟ್ ನೋಟ್ಸ್ ಅಂದ್ರೆ ಅತ್ಯಂತ ಕಡಿಮೆ ಸಮಯದಲ್ಲಿ ಈಗ ಆಲ್ರೆಡಿ ಬರೀ ಜಸ್ಟ್ ರಿವಿಷನ್ ಪರ್ಪಸ್ ಆಗಿ ಕಡಿಮೆ ಸಮಯದಲ್ಲಿ ಶಾರ್ಟ್ ನೋಟ್ಸ್ ಅನ್ನ ಹುಡುಕ್ತಿದ್ದಾರೆ ಅಂದ್ರೆ ಈ ನೋಟ್ಸ್ ಅನ್ನ ತೆಗೆದುಕೊಂಡು ನೀವು ಆರಾಮಾಗಿ ಸ್ಟಡಿ ಮಾಡಿ ಸಿಲೆಬಸ್ ಅನ್ನ ಕವರ್ ಮಾಡ್ಕೋಬಹುದು. ನಿಮಗೇನಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಿ. ಸ್ನೇಹಿತರೆ ಇಂಪಾರ್ಟೆಂಟ್ ಆಗಿ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಇರ್ತದ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.